ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕುರ್ಚಿಯ ಜಟಾಪಟಿ ಇದೆಯಲ್ಲ, ಇದಕ್ಕೆ ಕದನ ವಿರಾಮ ಬಿದ್ದಿದೆ ಅಂತ. ಎಲ್ಲಿಗೆ ತನಕ? ಸದನ ಮುಗಿಯುವ ತನಕ ಅಷ್ಟೇ ಅನ್ನುವಂಥ ಚರ್ಚೆ ಇದೆ. ಆದರೆ ಡಿಸಿಎಂ ಡಿ ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯನವರ ನಡುವೆ ಕುರ್ಚಿಯ ದಂಗಲ್ಲಂತೂ ಒಳಗೊಳಗೆ ಇದ್ದೇ ಇದೆ, ಕಂಟಿನ್ಯೂ ಕೂಡ ಆಗ್ತಾ ಇದೆ ಅಂತ. ಯಾಕೋ ಈ ಬ್ರೇಕ್ಫಾಸ್ಟ್ ಮೀಟಿಂಗು ವರ್ಕೌಟ್ ಆದ ರೀತಿ ಕಾಣಿಸ್ತಾ ಇಲ್ಲ. ಎರಡೆರಡು ಸಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಕೂಡ ಕುರ್ಚಿ ಕದನ ಅಂತೂ ನಿಲ್ತಿಲ್ಲ. ಅದಕ್ಕೆ ಕಾರಣ ಅವರ ಬಣದವರು. ಸಿದ್ದು ಡಿ ಕೆ ಶಿ ಬಣದಿಂದ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನಿನ್ನೆ ಕೆ ಸಿ ವೇಣುಗೋಪಾಲ್ ಅವರು ಬಂದಾಗ ಸಿದ್ದರಾಮಯ್ಯನವರ ಪರವಾಗಿ ಒಂದಷ್ಟು ಜನ, ಡಿ ಕೆ ಶಿವಕುಮಾರ್ ಪರವಾಗಿ ಒಂದಷ್ಟು ಜನ ಜೈಕಾರಕ್ಕೆ ಹೋಗಿದ್ರು. ಅದು ಏನು ದೂರದಿಂದಲ್ಲ, ಕೆ ಸಿ ವೇಣುಗೋಪಾಲ್ ಅವರನ್ನ ಸುತ್ತುವರೆದು ಡಿ ಕೆ ಬೆಂಬಲಿಗರು ಡಿ ಕೆ ಅಂತ ಕೂಗ್ತಾ ಇದ್ರು. ಒಂದು ಸ್ವಲ್ಪ ಹೈಕಮಾಂಡ್ ನಾಯಕರಲ್ಲಿ ಒಬ್ಬರಾದಂತಹ ಕೆ ಸಿ ವೇಣುಗೋಪಾಲ್ ಅವರಿಗೆ ಅದು ಆ ಸಂದರ್ಭದಲ್ಲಿ ಇರಿಸು ಬಿರುಸು ತಂದಿದ್ದಂತೂ ನಿಜ. ಅದಕ್ಕೆ ಸಿದ್ದರಾಮಯ್ಯನವರ ಬಣದವರು ಕೌಂಟರ್ ಕೊಟ್ಟರು, ಪೂರ್ಣಾವಧಿ ಸಿಎಂ ಸಿದ್ದು ಅಂತ. ಅದರ ಪಕ್ಕದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆಗೆ ಹೋಗಬೇಕಾದ್ರೆ MLC ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಸಿಎಂ ಪರ ಘೋಷಣೆಯನ್ನು ಕೂಗಿದ್ದು ಗಮನಿಸಬಹುದು. ಅಲ್ಲಿ ಪೂರ್ಣಾವಧಿ ಸಿಎಂ ಸಿದ್ದು ಅಂತ ಕೂಗ್ತಾ ಇದ್ರು. ಪಕ್ಕದಲ್ಲಿ ಐವಾನ್ ಡಿಸೋಜಾ ಅವರು ಕೂಡ ಇದ್ರು, ಅವರು ಕೂಗ್ತಾ ಇದ್ರು ಜಯಘೋಷವನ್ನು. ಸೊ ಅಂದರೆ ಬೆಂಬಲಿಗರಿಗೆ ಸಂದೇಶವನ್ನು ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಮಾಧ್ಯಮದ ಹತ್ರ ರಿಯಾಕ್ಷನ್ ಕೊಡಬೇಕಾಗಿತ್ತು. ತಮ್ಮ ಬಣದವರಾಗಲಿ ಕಾರ್ಯಕರ್ತರಾಗಲಿ ಇದ್ರ ಬಗ್ಗೆ ಯಾರೂ ಕೂಡ ಮಾತನಾಡಬೇಡಿ, ನಮ್ಮ ಪರವಾಗಾದರೂ ಅಷ್ಟೇ, ಡಿ ಕೆ ಪರವಾಗಾದರೂ ಅಷ್ಟೇ, ಕುರ್ಚಿಯ ಜಟಾಪಟಿ ಸಂಬಂಧ ಯಾರೂ ಮಾತಾಡಲೇಬೇಡಿ ಅಂತ ಕಟ್ಟಿ ತುಂಡರಿಸದಂತೆ ಹೇಳ್ಬೋದಾಗಿತ್ತು. ಆದರೂ ಕೂಡ ಅದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ. ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನವರಾಗಲಿ ಇಬ್ಬರೂ ಮಾತಾಡಲಿಲ್ಲ. ಅಟ್ಲೀಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ರಲ್ಲ, ಅವಾಗಲಾದರೂ ಹೇಳ್ಬೋದಾಗಿತ್ತಲ್ಲ. ಈ ಹಿಂದೆ 3-4 ತಿಂಗಳ ಹಿಂದೆ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಂದರ್ಭದಲ್ಲಿ, ಈಗ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾಕೆ ಹೇಳಲಿಲ್ಲ? ಹಾಗಾದರೆ ಕುರ್ಚಿಯ ಜಟಾಪಟಿ ಕುತ್ತಿಗೆಗೆ ಬಂದಿದೆ ಅಂತಾಯಿತು ಹೈಕಮಾಂಡ್ ನಾಯಕರಿಗೆ. ನುಂಗಂಗೂ ಆಗಲ್ಲ, ಹೂಗಳಂಗೂ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಅಂತ. ಕೇಳ್ತೀನಿ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಹತ್ರ. ಆನಂದ್, ಒಂದು ಕಡೆ ಸಿಎಂ ಪರವಾಗಿ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ. ಮೊನ್ನೆ ನೀವು ಕೂಡ ಇದ್ರಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ, ನೀವಿಬ್ಬರು ಸುಮ್ಮನಾಗಿದ್ದೀರಿ, ಒಟ್ಟಿಗೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದೀರಿ, ಆದರೆ ನಿಮ್ಮ ಬೆಂಬಲಿಗರು ಕೇಳಬೇಕಲ್ಲ, ಅವರು ನಿಮ್ಮ ಪರವಾಗಿ ಬ್ಯಾಟ್ ಬೀಸ್ತಾ ಇರ್ತಾರಲ್ಲ, ಅವ್ರಿಗೇನು ಹೇಳ್ತೀರಿ ಅಂದಾಗ ಅದು ಅವರವರ ಅಭಿಪ್ರಾಯ ಅಂತ ಅಂದ್ಬಿಟ್ರು. ಅವತ್ತೇ ಎಚ್ಚರಿಕೆಯನ್ನು ಕೊಟ್ಟಿದ್ದಿದ್ರೆ ಇದು ಮತ್ತಷ್ಟು ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಎಚ್ಚರಿಕೆ ಕೊಡೋದಕ್ಕೆ ಅದರಲ್ಲೂ ಹಿಂದೇಟು ಹಾಕದಂತ ಏನಿತ್ತು ಅಂತ. ಖಂಡಿತವಾಗ್ಲೂ ಶರತ್, ಪ್ರಮುಖವಾಗಿ ಸಿಎಂ ಡಿಸಿಎಂ ಬಣಗಳ ನಡುವೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನಿನ್ನೆ ಮಂಗಳೂರಿನಲ್ಲಿ ಯಾವ ಒಂದು ಪರಿಸ್ಥಿತಿಗೆ ಹೋಗಿತ್ತು ಅನ್ನೋದನ್ನ ನೀವು ಕೂಡ ನೋಡಿರ್ತೀರಿ. ಕೆ ಸಿ ವೇಣುಗೋಪಾಲ್ ಅವರ ಕಾರನ್ನ ಮುತ್ತಿಗೆ ಹಾಕಿ ಅವರ ಮುಂದೆಯೇ ಡಿ ಕೆ ಅಂತ ಘೋಷಣೆಯನ್ನ ಕೂಗಿದ್ರು. ಅದಕ್ಕೆ ಪರ್ಯಾಯವಾಗಿ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆ ತಿರುಗೇಟು ಕೊಡ್ತಕ್ಕಂತ ಕೆಲಸವನ್ನ ಸಿಎಂ ಆಪ್ತ ಬಣದ ನಾಯಕರು ಮಾಡಿದ್ರು. ಐವಾನ್ ಡಿಸೋಜಾ ಅವರು MLC ಏನಿದಾರೆ ಅವರೇ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂತ ಘೋಷಣೆಗಳನ್ನ ಕೂಡಿದ್ರು. ಅಲ್ಲಿ ನೋಡಬಹುದು ಯಾವ ರೀತಿ ಒಂದು ಜಟಾಪಟಿ ರೀತಿಯಲ್ಲಿ ಅವರು ಪರಸ್ಪರ ಘೋಷಣೆಯನ್ನ ಕೂತ್ಕೊಂಡು ಅಂದ್ರ. ಇಷ್ಟೆಲ್ಲ ಒಂದು ಅವಾಂತರಗಳಾಗ್ತಾ ಇದ್ರು ಕೂಡ ಇದುವರೆಗೂ ಕೂಡ ಪವರ್ ಶೇರಿಂಗ್ ವಿಚಾರದಲ್ಲಿ ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾ ಅವರು ಸೈಲೆಂಟ್ ಆಗಿರ್ತಕ್ಕಂಥದ್ದು ಅಚ್ಚರಿಗೆ ಕಾರಣವಾಗಿರ್ತಕ್ಕಂಥದ್ದು. ಮೊದಲಿಂದಲೂ ಕೂಡ ಅವರು ಪ್ರತಿಯೊಂದು ವಿಚಾರದ ಬಗ್ಗೆ ಶಾಸಕರ ಅಭಿಪ್ರಾಯಗಳನ್ನ ತೆಗೆದುಕೊಳ್ತಾ ಇದ್ರು, ಸಚಿವರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ರು, ಸಿಎಂ ಡಿಸಿಎಂ ಜೊತೆನೂ ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ರು. ಆದ್ರೆ ಇತ್ತೀಚಿನ ಬೆಳವಣಿಗೆಗಳಿಂದ ಸುರ್ಜೇವಾಲಾ ಅವರು ಈ ಒಂದು ರಾಜ್ಯದ ಚಟುವಟಿಕೆಗಳಿಂದ ದೂರ ಯಾಕೆ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಎಲ್ಲೋ ಒಂದು ಕಡೆ ಸಿಎಂ ಆಪ್ತರು ಅವ್ರ ಮೇಲೆ ಅಸಮಾಧಾನ ಆಗಿದ್ರು, ಜೊತೆಗೆ ಏಕಪಕ್ಷೀಯವಾಗಿ ಸುರ್ಜೇವಾಲಾ ಅವರು ನಡೆದುಕೊಳ್ತಾ ಇದ್ದಾರೆ ಅನ್ನೋ ಆರೋಪಗಳು ಮೊದಲಿಂದಲೂ ಕೂಡ ಇತ್ತು. ಹೀಗಾಗಿಯೇ ಅವರನ್ನ ರಾಜ್ಯದ ಒಂದು ಕಾಂಗ್ರೆಸ್ ಚಟುವಟಿಕೆಗಳು ಮತ್ತೆ ಈ ಪವರ್ ಶೇರಿಂಗ್ ಗುದ್ದಾಟದ ವಿಚಾರಗಳಲ್ಲಿ ತಲೆ ಹಾಕದಂತೆ ಅವರಿಗೆ ಹೈಕಮಾಂಡ್ ಏನಾದರೂ ಎಚ್ಚರಿಕೆ ಕೊಟ್ಟಿದೆಯಾ ಅನ್ನೋ ಒಂದು ವಿಚಾರನೂ ಕೂಡ ಈಗ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಈ ವಿಚಾರಗಳಿಂದ ಸದ್ಯ ಸುರ್ಜೇವಾಲಾ ಅವರು ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ, ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ರಾಜ್ಯದಲ್ಲಿ ಮತ್ತಷ್ಟು ಒಂದು ಪರಿಸ್ಥಿತಿಗಳು ಬಿಗಡಾಯಿಸ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದಷ್ಟು ದಿನ ಬೆಂಗಳೂರಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ತೇಪೆ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಅದು ಕೂಡ ಕೇವಲ ತೇಪೆಯಾಗಿ ಉಳಿದಿರ್ತಕ್ಕಂಥದ್ದು. ಈಗ ದಿನೇ ದಿನೇ ಇವರ ಒಂದು ಗಲಾಟೆ ಏನಿದೆ ಇದು ತಾರಕಕ್ಕೆ ಹೋಗ್ತಾ ಇದೆ. ಸಿಎಂ ಡಿಸಿಎಂ ಇಬ್ರು ಕೂಡ 2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಇಬ್ರು ಕೂಡ ಜೋಡೆತ್ತಿನಂತೆ ಇದ್ದೀವಿ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದು ಕೇವಲ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಮಾತ್ರ ಸೀಮಿತ ಆಯಿತು. ಆದ್ರೆ ಹೊರಗಡೆ ಅವರ ನಡುವೆ ನಡೀತಾ ಇರ್ತಕ್ಕಂಥ ಅಂತರ್ಯುದ್ಧ ಏನಿದೆ ಅದಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಖುದ್ದು ಈಗ ಕೆ ಸಿ ವೇಣುಗೋಪಾಲ್ ಅವರು ನಿನ್ನೆ ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲೂ ಕೂಡ ಈ 2 ಬಣಗಳ ನಡುವೆ ಯಾವ ರೀತಿಯ ಒಂದು ಜಟಾಪಟಿ, ಯಾವ ರೀತಿಯ ಒಂದು ಗಲಾಟೆ ನಡೀತಾ ಇದೆ ಅನ್ನೋದು ಸಾಕ್ಷಿಯಾಗಿ ಅವರ ಒಂದು ವರ್ತನೆ ತೋರ್ಪಡಿಸಿತ್ತು.
ಈಗ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಮುಂದೆ ಯಾವ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ಒಂದು ಕುತೂಹಲ ಇರ್ತಕ್ಕಂಥದ್ದು. ಸದ್ಯ ಸುರ್ಜೇವಾಲಾ ಅವರ ಮೌನದ ಬಗ್ಗೆನೂ ಕೂಡ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟಾಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ ಶಾಸಕರ ಒನ್ ಟು ಒನ್ ಅಭಿಪ್ರಾಯಗಳನ್ನು ಕೂಡ ಅವರು ಸಂಗ್ರಹ ಮಾಡಿದ್ರು. ಆಗ ಡಿ.ಕೆ. ಶಿವಕುಮಾರ್ ಅವರ ಫೇವರ್ ಆಗಿ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಹೈಕಮಾಂಡ್ಗೆ ವರದಿಯನ್ನ ಕೊಟ್ಟಿದ್ರು ಅನ್ನೋ ಒಂದು ವಿಚಾರನೂ ಕೂಡ ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥದ್ದು. ಹಾಗಾಗಿಯೇ ಸಿದ್ದರಾಮಯ್ಯನವರ ಆ ಒಂದು ಟೀಮ್ ಏನಿದೆ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಇದೇ ಸುರ್ಜೇವಾಲಾ ವಿರುದ್ಧ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು. ಹಾಗಾಗಿಯೇ ಹೈಕಮಾಂಡ್ ನಾಯಕರು ಇವರನ್ನ ರಾಜ್ಯದ ಒಂದು ಚಟುವಟಿಕೆಗಳಿಂದ ದೂರ ಇಡಲಾಗಿದೆ ಅನ್ನೋ ಒಂದು ವಿಚಾರನೂ ಕೂಡ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಇವರ ಒಂದು ಬಣ ಬಡಿದಾಟದಿಂದ ಕಾರ್ಯಕರ್ತರು, ಮುಖಂಡರು ಮತ್ತೆ ಇಡೀ ಸರ್ಕಾರದಲ್ಲೂ ಕೂಡ ಒಂದು ರೀತಿ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ. ಆಡಳಿತದಲ್ಲಿ ಅಧಿಕಾರಿಗಳು ಕೂಡ ಹೇಳದ ಮಾತು ಕೇಳ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಖುದ್ದು ಸಚಿವರು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಶಾಸಕರು ಮುಂದೆ ಯಾರು ಸಿಎಂ ಆಗ್ತಾರೋ, ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ದಿಕ್ಕಿನಲ್ಲಿ ಸಾಗುತ್ತೋ ಅನ್ನೋ ಒಂದು ಗೊಂದಲದಲ್ಲೂ ಕೂಡ ಇರ್ತಕ್ಕಂಥದ್ದು. ಸದ್ಯ ಆದಷ್ಟು ಬೇಗ ಇದಕ್ಕೆ ಒಂದು ಬ್ರೇಕ್ ಆಗಬೇಕು ಅಂತ ಹೈಕಮಾಂಡ್ ನಾಯಕರು ಕೂಡ ಮುಂದಾಗಿದ್ದಾರೆ. ಇದೇ ಒಂದು ಬೆಳಗಾವಿ ಅಧಿವೇಶನದ ನಂತರ ಈ ಪವರ್ ಶೇರಿಂಗ್ ವಿಚಾರ ಇರ್ಬೋದು, ಸಂಪುಟ ಪುನರ್ರಚನೆ, ಈ ಎಲ್ಲ ಒಂದು ಗೊಂದಲಗಳಿಗೂ ಕೂಡ ಬ್ರೇಕ್ ಹಾಕೋದಕ್ಕೆ ತೀರ್ಮಾನ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಶರತ್.